ಅಲ್ಲೇ ಯಾಕೆ ನಿಂತ್ಕೊಂಡಿದ್ದೀರಾ? ಬನ್ನಿ ಒಳಗಡೆ. ಹಾ ಶೇಷಾದ್ರಿ, ಎಲ್ಲ ರೆಡಿ ಮಾಡಿದಿರಲ್ಲ? ವೈಭವ್ ಅವರೇ ತಗೊಳ್ಳಿ. ಬೇಗ ಮುಹೂರ್ತ ಮೀರುವಕ್ಕಿಂತ ಮುಂಚೆ ರೆಡಿಯಾಗಿ ಬಂದ್ಬಿಡಿ. ಹೋಗಿ. ಏನ್ ಸರ್, ಮದುವೆ ದಳ್ಳಾಳಿ ಆಗಿ ನನ್ನ ಕೈಲಾಗದೇ ಇರೋ ಕೆಲಸ ನೀವೇ ಎಲ್ಲ ಮಾಡ್ಬಿಟ್ಟಿದ್ದೀರಲ್ಲ ಸರ್. ಇನ್ನೇನ್ರಿ ಮಾಡೋದು? ನಿಮ್ಮನ್ನ ನಂಬ್ಕೊಂಡಿದ್ರೆ ಅಷ್ಟೇ ಗತಿ ನಂದು. ಎಲ್ಲ ನಾನೇ ಮಾಡ್ಬೇಕು. ಹಾ ಮೇಡಮ್ ಬಂದೆ. ಕರುಣ, ನಾವು ಮಾಡ್ತಾ ಇರೋದು ಸರಿನೋ ತಪ್ಪೋ ಗೊತ್ತಿಲ್ಲ, ಆದ್ರೆ ಒಂದು ಒಳ್ಳೆ ಕೆಲ್ಸಕ್ಕೋಸ್ಕರ ನಮ್ಮ ಮನೆಯವ್ರಿಗೆ ತಿಳಿದಲ್ಲೇ ನಾವಿಬ್ರು ಮದುವೆ ಆಗ್ತಾ ಇದ್ದೀವಿ. ಇದು ಯಾಕೋ ನನಗೆ ತುಂಬಾ ಆತಂಕ ಆಗ್ತಾ ಇದೆ. ಹೌದು ವೈಭವ್, ನನಗೂ ನಿಮ್ಮಷ್ಟೇ ಭಯ ಆಗ್ತದೆ. ಆದರೆ ಇದು ನಾಟಕದ ಮದುವೆ ಅಂತ ನಿಮಗೂ ಗೊತ್ತು, ನನಗೂ ಗೊತ್ತು. ಒಂದು ಸಾರಿ ಒಂದು ಒಳ್ಳೆ ಉದ್ದೇಶಕ್ಕೆ ಮಾಡಿರೋ ಮನಸ್ಸನ್ನ ಯಾವುದೇ ಕಾರಣಕ್ಕೂ ಬದಲಾಯಿಸಬಾರ್ದು. ಸುಮ್ಮನೆ ಯೋಚಿಸಿ ದ್ವಂದ್ವ ಮನಸ್ಥಿತಿಗೆ ಬರೋದು ಬೇಡ. ಕೆಲಸ ಮುಗಿತಿದ್ದ ಹಾಗೆ ನಮಗೆ ಬೇಕಾಗಿರೋ ಲೆಟರ್ನ ತಗೊಂಡು ಇಲ್ಲಿಂದ ಹೋಗ್ತಾ ಇರೋಣ. ವೈಭವ್, ನಾನು ನಿಮ್ಗೊಂದು ನಿಜ ಹೇಳ. ಅದು ನೀವು ನಿಜವಾಗ್ಲೂ ಮದುವೆ ಗಂಡ ಥರನೇ ಇದ್ದೀರಾ. ಹೌದಾ? ನೀನೇನು ಕಡಿಮೆನಾ? ಒಳ್ಳೆ ಮುದ್ದಾದ ಮದುಮಗಳ ಥರ ಇದೆಯಾ. ಆಕಾಶದಿಂದ ಧರೆಗೆ ಇಳಿದು ಬಂದ ರತಿ ಥರ ಕಾಣಿಸ್ತಾ ಇದೆಯಾ. ಸರಿ ಬಾ, ಅವರೆಲ್ಲ ನಮಗೋಸ್ಕರ ಕಾಯ್ತಾ ಇರ್ತಾರೆ ಅನ್ಸುತ್ತೆ. ಅಪ್ಪ, ಅಯ್ಯೋ ದೇವ್ರೆ, ಇದೆಂತ ಪರೀಕ್ಷೆ! ನಾವ್ ಈಗಲೇ ತಂದೆ ತಾಯಿ ಹೇಳ್ದೆ ಮಾಡ್ತಿರೋ ಕೆಲ್ಸಕ್ಕೆ ಜೀವ ಪಾಪ ಪ್ರಜ್ಞೆಯಿಂದ ನಡಕ್ತಾ ಇದೆ. ನೋಡಿದ್ರೆ ದೇವ್ರು ನಿಮ್ ತಂದೆ ಮುಂದೆನೆ ತಂದು ನೆಲೆಸ್ಬಿಟ್ರಲ್ಲ ನಮ್ಮನ್ನ. ಎಂತ ಕೆಲಸ ಆಗೋಯ್ತು. ಅಪ್ಪ ಏನಾದ್ರು ಈ ಅವತಾರದಲ್ಲಿ ನಮ್ಮಿಬ್ಬರನ್ನ ನೋಡಿದ್ರೆ ಅಷ್ಟೇ ಕತೆ, ರುದ್ರ ತಾಂಡವನೇ ಆಡ್ಬಿಡ್ತಾರೆ. ಕಣ, ಇದೆಲ್ಲ ಇಲ್ಲಿಗೆ ನಿಲ್ಸ್ಬಿಡೋಣ. ಬಾ, ಇಲ್ಲಿಂದ ಫಸ್ಟ್ ಹೊಡೋಣ. ಹೌದು ವೈಭವ್, ನಾವು ಮುಂದೆ ಏನಾದ್ರೂ ಬೇರೆ ಪ್ಲಾನ್ ಮಾಡಿ ಮತ್ತೆ ಮಿನಿಸ್ಟರ್ ಹತ್ರ ಶಿಫಾರಸ್ ಲೆಟರ್ ತಗೊಳ್ಳೋಣ. ಇನ್ನೊಂದು ನಿಮಿಷ ಇಲ್ಲಿದ್ರು ಹಾಗೂ ಅನಾಹುತನ ಕಲ್ಪನೆ ಮಾಡ್ಕೊಂಡ್ರೆ ತುಂಬಾ ಭಯ ಆಗ್ತಾ ಇದೆ. ನಡೀರಿ, ಮೊದ್ಲು ಇಲ್ಲಿಂದ ಹೋಗೋಣ. ಹಲೋ ಹಲೋ ವೈಭವ್ ಅವರೇ, ಎಲ್ಲಿಗೆ ಹೋಗ್ತಾ ಇದ್ದೀರಾ? 4 ಜೋಡಿ ರೆಡಿಯಾಗಿ ಕೂತಿದ್ದಾರೆ. ಬನ್ನಿ, ಮುಹೂರ್ತ ಟೈಮು ಹತ್ರ ಬರ್ತಾ ಇದೆ. ಹೌದು, ನಮ್ ತಿಥಿಗೆ ಮುಹೂರ್ತ ಹತ್ರ ಬರ್ತಾ ಇದೆ. ಅಯ್ಯೋ ವೈಭವ್ ಅವರೇ, ಏನ್ ಹೀಗ್ ಮಾತಾಡ್ತಾ ಇದ್ದೀರಾ? ಅದು ಇಂಥ ಶುಭ ಸಮಾರಂಭದಲ್ಲಿ. ಸರ್, ಆ ಶುಭ ಸಮಾರಂಭನ ನಡೆಸ್ಕೊಡ್ತಿದಾರಲ್ಲ ಪಂಡಿತರು, ಅವ್ರನ್ನ ಯಾರು ಅನ್ಕೊಂಡ್ರಿ? ನಮ್ಮಪ್ಪ ವಿನಾಯಕ್ ಪಂಡಿತರು. ಪಂಡಿತರು ನಿಮ್ಮಪ್ಪನ? ನಮ್ಮಿಬ್ಬರನ್ನ ಜೊತೆಲಿ ನೋಡಿದ್ರೇನೆ ದುರ್ವಾಸ ಮುನಿ ಆಗ್ತಾರೆ ನಮ್ಮಪ್ಪ. ಇನ್ನೇನಾದ್ರು ನಮ್ಮಿಬ್ಬರನ್ನ ಈ ಗೆಟಪ್ ಅಲ್ಲಿ ನೋಡಿದ್ರೆ ಪರಶುರಾಮ ಆಗ್ಬಿಟ್ಟು ತಲೆನೇ ತೆಗೆದು ಬಿಡ್ತಾರೆ. ನೋಡಿ ಸರ್, ದಯವಿಟ್ಟು ನಮ್ಮಿಂದ ಈ ಕೆಲಸ ಮಾಡೋದಿಕ್ಕಾಗಲ್ಲ. ನಮ್ಮನ್ನ ಕಳಿಸ್ಕೊಟ್ಬಿಡಿ, ನಾವು ಹೊರಡ್ತೀವಿ. ಅಯ್ಯೋ ದೇವ್ರೆ, ಎಂತ ಟ್ವಿಸ್ಟ್ ಇಟ್ಟಿದ್ಯಪ್ಪ. ಯಾಕೆ ಹೇಗೆ ನನ್ನ ಮೇಲೆ ರಿವೈಸ್ ತೀರ್ಸ್ಕೊತಾ ಇದೀಯಾ? ಇವ್ರ ಕೈಕಾಲು ಹಿಡಿದು
ನನ್ನ ತಲೆ ಉಳಿಸ್ಕೊಂಡಿದ್ದೀನಿ. ಮತ್ತೆ ಮೇಡಮ್ ನನ್ನ ತಲೆ ತೆಗಿಯೋ ಹಾಗೆ ಮಾಡ್ಬೇಡ ದೇವ್ರೆ. ಇವ್ರಂತ ಗೊತ್ತಾದ್ರೆ ಇವ್ರಪ್ಪ ಇವ್ರನ್ನ ಸುಮ್ಮನೆ ಬಿಡಲ್ಲ. ಇನ್ನು ಇವ್ರು ಹೊಟ್ಟೋದ್ರೆ ಮೇಡಮ್ ನನ್ನ ಸುಮ್ಮನೆ ಬಿಡಲ್ಲ. ಎಂತ ಅಗ್ನಿ ಪರೀಕ್ಷೆ ದೇವ್ರೆ, ಏನ್ ಮಾಡೋದು ಏನು ತೋರಿಸ್ತಾ ಇಲ್ವಲ್ಲ. ಹಾ ಹಾ ನನಗೊಂದು ಉಪಾಯ ಹೊಳಿತು. ಅಯ್ಯೋ, ನಿಮ್ಮ ಉಪಾಯನೂ ಬೇಡ, ಅದರಿಂದ ಆಗೋ ಅಪಾಯನೂ ಬೇಡ. ನೋಡಿ, ನಾವೀಗಾಗ್ಲೇ ತುಂಬಾ ತೊಂದರೆಯಲ್ಲಿ ಸಿಗಾಕೊಂಡಿದೀವಿ. ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ, ನಾವಿಲ್ಲಿಂದ ಹೊರಡ್ತೀವಿ. ಅಯ್ಯೋ 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 ವೈಭವ್ ಅವರೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನೇನೋ ಒಂದು ಮಾಡ್ತೀನಿ. ಮನಸ್ಸನ್ನ ಮತ್ತೆ ಬದಲಾಯಿಸ್ಕೊಂಡು ಅನಾಹುತ ಮಾಡ್ಕೋಬೇಕು. ಒಂದ್ ನಿಮಿಷ ಏನೂ ಮಾತಾಡದೆ ನನ್ನ ಜೊತೆ ಬನ್ನಿ. ನಿಮ್ಗೇನು ತೊಂದರೆ ಆಗ್ದಿರೋ ತರ ನಾನು ನೋಡ್ಕೋತೀನಿ. ಪಂಡಿತರು ನಿಮ್ಮನ್ನು ನೋಡಿದ್ರು ನಿಮ್ಮನ್ನ ಕಂಡು ಹಿಡಿದಿರೋ ಹಾಗೆ ನಾ ಮಾಡ್ತೀನಿ. ಅಯ್ಯೋ ಬನ್ನಿ, ನಾನಿದ್ದೀನಿ, ಏನೂ ಆಗಲ್ಲ. ಬನ್ನಿ ಬನ್ನಿ. ಅಯ್ಯೋ ಬನ್ನಿ ಅಪ್ಪ. ಮೇಡಮ್ ಪ್ಲೀಸ್ ಕರ್ಕೊಂಬನ್ನಿ. ಬನ್ನಿ ಬನ್ನಿ. ಅಲ್ಲ ಬನ್ನಿ. ರವಿ ಅವರೇ, ಗುರುಗಳೇ, ಎಲ್ರಿ 4 ಜೋಡಿ ಇದೆ, ಇನ್ನೊಂದು ಜೋಡಿ ಎಲ್ಲಿ? ಗುರುಗಳೇ ನೋಡಿ, ಅಲ್ಲಿ ಬಂದ್ರು. ರವಿ, ಏನ್ ಅವತಾರ ಇದು? ಮುಖಕ್ಕೆ ಹೂ ಮುಚ್ಕೊಂಡು ಬರೋದು. ಯಾವ ಊರ್ನವ್ರು ಇವರು? ಗುರುಗಳೇ, ಇವರು ರಾಜಸ್ಥಾನ್ ಕಡೆಯವರು. ರಾಜಸ್ಥಾನದಿಂದ ಬಂದಿದಾರ? ಇವರುಗಳು ವೇಷ ನೋಡಿದ್ರೆ ಗೊತ್ತಾಗತ್ತೆ. ಪ್ರೀತಿ ಪ್ರೇಮ ಅಂತ ಹೆತ್ತವ್ರ ಕರಳಿಗೆ ಬೆಂಕಿ ಇಟ್ಟು ಇಲ್ಲಿಗೆ ಬಂದು ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗೋದಕ್ಕೆ ಬಂದಿದ್ದಾರೆ. ನಿಮಗೆಲ್ಲ ದೊಡ್ಡವ್ರ ಬೆಲೆ, ದೊಡ್ಡವ್ರ ಮಹತ್ವ ಗೊತ್ತಿಲ್ಲ ಅನ್ಸತ್ತೆ. ಪಂಡಿತ್ರೆ, ಅದು ಹಾಗೇನಿಲ್ಲ. ಅದೊಂದು ದೊಡ್ಡ ಕತೆ. ನಾನು ಆಮೇಲೆ ನಿಮ್ಗೆ ಹೇಳ್ತೀನಿ ಎಲ್ಲ. ಕತೆ ಚಿಕ್ಕದೋ ದೊಡ್ಡದೋ, ಹೆತ್ತವ್ರಿಗೆ ವ್ಯಥೆ ಕೊಟ್ಟು ಕಥೆ ಮಾಡದೆ ಇದ್ರೆ ಸಾಕು. ಸರಿ, ಬಂದಲ್ಲಿ ಕೂತ್ಕೊಳ್ಳಿ. ವಧುವರರು ಎಲ್ಲರೂ ಒಂದೊಂದು ಹಾರ ತಗೊಳ್ಳಿ ಕೈಗೆ. ಮುಖ ತುಂಬಾ ಹೂವು ಹಾಕೊಂಡಿದ್ದಾರೆ ಅವರು. ಅವ್ರಿಗೆ ಯಾಕೆ ಎಲ್ಲ ಹಾರ ಹಾಕೋತಾರೆ? ಇಸ್ಕೊಳ್ಳಿ ಅವ್ರ ಹತ್ರ, ಬೇಡ. ಎಲ್ರು ಹಾರ ಬದಲಾಯಿಸ್ಕೊಳ್ಳಿ. ಮಾಂಗಲ್ಯ ಧಾರಣೆ ಮಾಡಿಸ್ಬೋದೆ? ನೋಡಿ, ಕುಡಿ ಕುಡಿ ಅವ್ರು. ತಾಳಿನ ಆ ದೇವರಿಗೆ ತೋರಿಸಿ, ಭಗವಂತನಿಗೆ. ಹಾ, ಗಟ್ಟಿ ಬೇಡ, ಗಟ್ಟಿ ಬೇಡ. ಮಾಂಗಲ್ಯಂ ತಂತು ನಾನೇನ.
ಬಹಳ ಶ್ರದ್ಧಾಭಕ್ತಿಗಳಿಂದ ಆ ಭಗವಂತನ ನಂಬಿ ನನ್ನ ಮಾತನ್ನು ನಂಬಿ ಈ ಕಾರ್ಯವನ್ನ ಬಹಳ ನಿರ್ವಿಘ್ನವಾಗಿ ನಡೆಸ್ಕೊಟ್ಟಿದ್ದೀನಿ. ಇನ್ನು ಮುಂದೆ ಅತ್ಯಂತ ಶೀಘ್ರದಲ್ಲಿ ನಿಮ್ಮ ಮಗಳಿಗೆ ಕಂಕಣ ಭಾಗ್ಯ ಕೂಡು ಬರುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ತುಂಬಾ ಉಪಕಾರ ಆಯ್ತು ಪಂಡಿತ್ರೆ. ನೋಡಿ, ಎಲ್ರಿಗೂ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಊಟ ಮಾಡ್ಕೊಂಡೇ ಹೋಗ್ಬೇಕು. ಸರ್ವಂ ಶ್ರೀ ಕೃಷ್ಣಾರ್ಪಣ. ಹಾ ವೈಭವ್, ನಾನು ನಿಮ್ಮನ್ನೇ ಹುಡುಕ್ತಾ ಇದ್ದೆ. ತುಂಬಾ ಥ್ಯಾಂಕ್ಸ್ ವೈಭವ್. ನನ್ನನ್ನು ನಂಬಿ ನನ್ನ ಮೇಲೆ ಒಂಚೂರು ಡೌಟ್ ಪಡೆದ ಹಾಗೆ ಒಂದು ಒಳ್ಳೆ ಕಾರ್ಯನ ಸುಸೂತ್ರವಾಗಿ ನಡೆಯೋ ತರ ಮಾಡಿಕೊಟ್ಟಿದ್ದೀರಾ. ತುಂಬಾ ಥ್ಯಾಂಕ್ಸ್ ವೈಭವ್. ಇದನ್ನೆಲ್ಲ ಮಾತಲ್ಲಿ ಹೇಳಕ್ಕಾಗತ್ತಾ? ಚೇಚೆ, ಅದ್ರಲ್ಲೇನಿದೆ ಸರ್. ಆದ್ರೂ ನಮ್ಮ ಅಪ್ಪನ್ ನೋಡ್ದಾಗಂತೂ ನನಗೆ ಜೀವನೇ ಬಾಯಿಗೆ ಬಂದ್ಬಿಟ್ಟಿತ್ತು. ಅಯ್ಯೋ, ನನ್ಗಂತೂ ಕೈ ಕಾಲೆಲ್ಲ ನಡುಗ್ತಾ ಇತ್ತು. ಒಂದೊಂದು ಕ್ಷಣನೂ ಯುಗ ಅಂತ ಅನ್ಸ್ಬಿಟ್ಟಿತ್ತು. ಅಪ್ಪಿ ತಪ್ಪಿ ಮುಖಕ್ಕೆ ಹಾಕಿದ ಹಾರ ಏನಾದ್ರೂ ಸ್ವಲ್ಪ ಕೆಳಗಡೆ ಜಾರಿದಿದ್ರು ದೊಡ್ಡ ಪ್ರಳಯನೇ ಆಗುತ್ತಾ ಇತ್ತು. ಪ್ರಳಯ ಆಗ್ತಿತ್ತೋ ಇಲ್ವೋ, ನಮ್ ತಿಥಿ ಅಂತೂ ಆಗಿರೋದು. ಅಯ್ಯೋ, ಯಾಕೆ ಸರ್ ಪದೇ ಪದೇ ಅಂತ ಮಾತಾಡ್ತೀರಾ? ಸದ್ಯ ಏನು ಆಗ್ಲಿಲ್ವಲ್ಲ. ಬನ್ನಿ, ಮೇಡಮ್ ಹತ್ರ ಕರ್ಕೊಂಡು ಹೋಗ್ತೀನಿ. ಬನ್ನಿ. ಮೇಡಮ್, ಹೇಳಿ ರವಿ. 5 ಜನ ಜೋಡಿಯಲ್ಲಿ ಇವ್ರದ್ದು ಒಂದು ಜೋಡಿ, ವೈಭವ್ ಮತ್ತೆ ಕರುಣ. ಇವರು ಬ್ರಾಹ್ಮಿನ್ಸ್ ಕೆಫೆ ಅಂತ ಒಂದು ಹೋಟೆಲ್ ನಡೆಸ್ತಾ ಇದ್ರು. ಯಾರೋ ಕಿಡಿಗೇಡಿಗಳು ಹೊಟ್ಟೆ ಕಿಚ್ಚಿಗೆ ಇವ್ರು ತಯಾರಿಸ್ತಿದ್ದ ಪ್ರಸಾದದಲ್ಲಿ ವಿಷ ಬೆರೆಸಿ ಇವ್ರ ಮೇಲೆ ಅಪವಾದ ಬರೋ ತರ ಮಾಡಿದ್ದಾರೆ. ಇವರು ಹೋಟೆಲ್ ಮುಚ್ಚೋ ಹಾಗೆ ಮಾಡ್ಬಿಟ್ಟಿದ್ದಾರೆ ಮೇಡಮ್. ಮೇಡಮ್, ನೀವು ದೊಡ್ಡ ಮನಸ್ಸು ಮಾಡಿ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಇವ್ರು ತಂದಿರೋ ಪತ್ರಕ್ಕೆ ನೀವು ಶಿಫಾರಸ್ಸು ಲೆಟರ್ಗೆ ಸೈನ್ ಹಾಕೊಟ್ರೆ ಇವ್ರು ಹೇಗೋ ಬದುಕ್ತಾರೆ ಮೇಡಮ್. ರವಿ, ಇವರೇ ತಾನೆ ಆ ರಾಜಸ್ಥಾನದ ಜೋಡಿಗಳು? ತುಂಬಾ ಮುದ್ದಾಗಿದ್ದಾರೆ. ದಿ ಬೆಸ್ಟ್ ಕಪಲ್. ನನ್ನ ಮಗಳು ಒಳಿತಿಗೆ ಕಾರಣ ಆಗಿರೋ ಇವ್ರಿಗೆ ನಾನು ಸಹಾಯ ಮಾಡ್ತಾ ಇರ್ತೀರಾ? ಥ್ಯಾಂಕ್ ಯು. ತಗೊಳ್ಳಿ. ಥ್ಯಾಂಕ್ಸ್ ಮೇಡಮ್, ನಿಮ್ಮಿಂದ ತುಂಬಾ ಅನುಕೂಲ ಆಯ್ತು. ದಟ್ಸ್ ಓಕೆ. ನೀವಿಷ್ಟೆಲ್ಲ ಸಹಾಯ ಮಾಡಿರ್ಬೇಕಾದ್ರೆ ನಾನು ಇಷ್ಟು ಮಾಡದೇ ಇರ್ತೀನ? ಸರಿ, ನಾವಿನ್ ಬರ್ತೀವಿ ಮೇಡಮ್. ಒಳ್ಳೇದಾಯ್ತು. ಪರವಾಗಿಲ್ಲ ರವಿ, ನಾನ್ ನಿಮಗ್ ಕೊಟ್ಟಿರೋ ಕೆಲಸನ ತುಂಬಾ ಅಚ್ಚುಕಟ್ಟಾಗಿ ಯಾವುದೇ ತೊಂದರೆ ಇಲ್ದಿರೋ ಹಾಗೆ ಮಾಡಿ ಮುಗಿಸಿದೀರಾ. ಮೇಡಮ್, ಇದು ನನ್ನ ಡ್ಯೂಟಿ ಅಲ್ವಾ ಮೇಡಮ್? ಏನ್ ಹುಡುಗರಪ್ಪ ಇವರು, ಒಂದು ಪರ್ಮಿಷನ್ ಲೆಟರ್ ತರೋಕೆ ಇಷ್ಟೊತ್ತು ಬೇಕಾ? ಫೋನ್ ಮಾಡ್ಗೆ ಫೋನ್ ಉತ್ತರ ಇಲ್ಲ. ರೀ, ಅವ್ರು ಹೋಗಿರೋದು ಮಿನಿಸ್ಟರ್ ಹತ್ರ. ಕೆಲ್ಸ ಅಷ್ಟು ಸುಲಭವಾಗಿ ಆಗತ್ತಾ ಹೇಳಿ? ಹೌದಾ? ನೀನ್ ಹೇಳು, ನಾನು ಕೇಳ್ತೀನಿ. ಸುಮ್ಮನೆ ನಿಂತ್ಕೊಳ. ಅಮ್ಮ ಅಮ್ಮ ಇಲ್ಲಿ ನೋಡಿ, ಹೋಗಿದ್ ಕೆಲ್ಸ ಆಯ್ತು. ಇನ್ಮೇಲೆ ನಾವು ಹೋಟೆಲ್ನ ಓಪನ್ ಮಾಡ್ಬೋದು. ನಂಗೆ ಗೊತ್ತಿತ್ತು ಮಗಳ, ನೀನ್ ಒಳ್ಳೆ ಮನ್ಸಿಗೆ ಎಲ್ಲ ಒಳ್ಳೇದೇ ಆಗತ್ತೆ ಅಂತ. ಸದ್ಯ ಆ ದೇವ್ರು ನಮ್ ಕೈ ಬಿಡ್ಲಿಲ್ಲ. ಅಮ್ಮ, ನನ್ನ ಒಳ್ಳೆ ಮನ್ಸಿಂದ ಅಲ್ಲ, ವೈಭವ್ ಒಳ್ಳೆ ಮನ್ಸಿಂದ ಕೈ ಹಾಕಿದ್ದಕ್ಕೆ ಎಲ್ಲ ಒಳ್ಳೇದೇ ಆಗಿದ್ದು. ಇವ್ರ ಒಳ್ಳೆ ಮನ್ಸು, ಒಳ್ಳೆ ಹೃದಯ ನನ್ನನ್ನು ಉಳಿಸ್ಲೇಬೇಕು ಅನ್ನೋ ಛಲ ಇದಕ್ಕೆಲ್ಲ ಕಾರಣ ಆಯ್ತು. ವೈಭವ್, ಇದಕ್ಕೆಲ್ಲ ನೀನೇ ಕಾರಣಪ್ಪ. ನಿಜ ಹೇಳ್ಬೇಕು ಅಂದ್ರೆ
ನೀನ್ ನಮ್ಮ ಪಾಲಿನ ದೇವ್ರಿದ್ದ ಹಾಗೆ, ನಮ್ಗೆ ಆಪತ್ ಬಾಂಧವ. ನಿಜ, ಆ ದೇವರು ಯಾವ್ಯಾವ್ದೋ ರೂಪದಲ್ಲಿ ಬಂದು ಕಷ್ಟದಲ್ಲಿರೋರಿಗೆ ಉದ್ಧಾರ ಮಾಡ್ತಾನಂತೆ. ನಮ್ಮ ಪಾಲಿಗೆ ನೀನೇ ದೇವ್ರಾಗಿ ಬಂದು ಉದ್ಧಾರ ಮಾಡಿದ್ಯಪ್ಪ. ನಾನು ಹೀಗೆ ಸುಮ್ಮನೆ ಇದ್ರೆ ನೀವುಗಳು ಕಲ್ಲನ್ನು ಕಡ್ದು ಮೂರ್ತಿ ಮಾಡಿ ಪೂಜೆ ಮಾಡೋ ಹಾಗೆ ನನ್ನನ್ನು ಪೂಜೆ ಮಾಡ್ಬಿಡ್ತೀರಾ ಅನ್ಸುತ್ತೆ. ವೈಭವ್, ನೀನು ಏನೇ ಹೇಳಪ್ಪ, ನೀ ನಮ್ಮ ಪಾಲಿಗೆ ಅದೃಷ್ಟನೇ. ಒಂದ್ ನಿಮಿಷ, ಎಲ್ರಿಗೂ ಕಾಫಿ ಮಾಡ್ತಾ ಇರ್ತೇನೆ. ಯಶೋದಮ್ಮ, ಬೇಡ ತಾಯಿ, ನಾನಿಂಥ ಸಿಹಿ ಸುದ್ದಿಗೆ ಕಾಯ್ತಾ ಇದ್ದೆ. ನನಗೆ ತುಂಬಾ ಕೆಲಸ ಇದೆ, ಮನೆಗೆ ಹೋಗ್ತೀವಿ. ನಾಳೆಗೆ ಏನೇನ್ ಬೇಕೋ ಎಲ್ಲ ತಯಾರು ಮಾಡ್ಕೋಬೇಕಲ್ಲ. ಉಡುಪ್ರೆ, ನಾಳೆಯಿಂದ ಮತ್ತೆ ನಮ್ಮ ಬ್ರಾಹ್ಮಿನ್ಸ್ ಕೆಫೆ ಶುರು. ಕರ್ಣ, ಬರ್ತೀವಮ್ಮ. ವೈಭವ್, ಬರ್ತೀವಪ್ಪ. ಕರ್ಣ, ಬರ್ತೀನಮ್ಮ. ಸರಿ ಅಮ್ಮ. ಬರ್ತೀನಪ್ಪ. ನೀವಿಬ್ರು ಕೂತಿರಿ, ನಾನು ನಿಮಗೆ ಕಾಫಿ ತರ್ತೇನೆ. ಯಶೋದ, ನಾನು ಬಂದೆ, ಕೂತಿರಿ. ಬನ್ನಿ. ಕಾಫಿ ತಗೊಳ್ಳಿ. ಏ ಯಶೋದ, ಏನೇ ಮಾಡ್ತಿದ್ಯಾ? ಕಾಫಿ ಕೊಟ್ಬಿಟ್ಟು ದೃಷ್ಟಿಯಾಗಿ ತಿಕಟ ಬಾರೆ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಕರ್ಣ, ನೀವಿಬ್ರು ತಲೆ ಮೇಲೆ ಅಕ್ಷತೆ ಇದೆ. ಕೆನ್ನೆಗೆ ಅರಶಿನ ಹಚ್ಕೊಂಡಿದ್ಯಾ? ಅದೇನಿಲ್ಲ ಅಮ್ಮ, ಮಿನಿಸ್ಟ್ರು ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ರು. ನಾವು ಸಂಕಲ್ಪ ಮಾಡೋ ಹೊತ್ತಿಗೆ ಹೋದ್ವಿ. ಅಲ್ಲಿ ಶ್ರೀಚಕ್ರಕ್ಕೆ ಪೂಜೆ ಮಾಡಿಸ್ತಿದ್ರು ಸಾಮೂಹಿಕವಾಗಿ. ನಮ್ಮನ್ನ ನೋಡ್ಬಿಟ್ಟು ಬನ್ನಿ ನೀವು ಕುತ್ಕೊಂಡು ಪೂಜೆ ಮಾಡಿ ಅಂತ ಹೇಳಿದ್ರು. ಶ್ರೀಚಕ್ರದ ಪೂಜೆ ಅಲ್ವಾ, ಯಾರಿಗುಂಟು ಯಾರಿಗಿಲ್ಲ ಈ ಭಾಗ್ಯ ಅಂತ ಒಟ್ಟಿಗೆ ಮಾಡಿದ್ವಿ ಅಷ್ಟೇ. ಅಷ್ಟೇನಾ? ಇಂಥ ಭಾಗ್ಯ ಯಾರಿಗೆ ಸಿಗುತ್ತೆ ಹೇಳಿ? ಏ, ಯಾಕೆ ಅನುಮಾನ ಪಡ್ತೀಯಾ? ಸುಮ್ಮನೆ ಬಿಡೆ. ಅಮ್ಮ, ಅಪ್ಪ, ಟೈಮ್ ಆಯ್ತು, ನಾನೇನು ಹೊಡ್ತೀನಿ, ಕೆಲಸ ಇದೆ. ಬರ್ತೀನಿ. ಒಳ್ಳೇದಪ್ಪ, ಬರ್ತೀನಿ ಕಣ. ಅಮ್ಮ, ನಾನು ಅವ್ರನ್ನ ಕಳ್ಸ್ಕೊಟ್ಬಿಟ್ಟು ಬರ್ತೀನಿ. ಹೋಗ್ಬಾ ಮಗಳೇ. ವೈಭವ್, ನನ್ನ ಜೀವನೇ ಬೈಕ್ ಬಂದ್ಬಿಟ್ಟಿತ್ತು. ಸದ್ಯ ಅಮ್ಮನ್ಗೇನೋ ಹೇಳಿ ನಂಬಿಸಿದ್ರಿ. ಥ್ಯಾಂಕ್ಸ್ ವೈಭವ್. ಕರುಣ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸಂತೆ. ನೋಡು, ಈ ಕ್ಷಣಕ್ಕೆ ನಾವು ಸುಳ್ಳು ಹೇಳಿರ್ಬೋದು, ಆದರೆ ಪ್ರತಿ ಸಲಿನೂ ಸುಳ್ಳು ಹೇಳ್ತಾ ಕೂರೋದಕ್ಕಾಗೋದಿಲ್ಲ. ನಾನು ತುಂಬ ನೋವಿಂದ, ಪಾಪ ಪ್ರಜ್ಞೆಯಿಂದ ಹೇಳ್ತಾ ಇದ್ದೀನಿ. ಆದಷ್ಟು ಬೇಗ ನಿನ್ನ ಕತ್ತಲ್ಲಿರೋ ಮಾಂಗಲ್ಯನ ಯಾವುದಾದ್ರೂ ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಡು. ಹೌದು ವೈಭವ್, ನೀವು ಹೇಳ್ತಿರೋದೆಲ್ಲ ನಿಜ. ಆದ್ರೆ ಮನ್ಸಿಗೆ ಯಾಕೋ ಈ ಮಾತುಗಳೆಲ್ಲ ತುಂಬಾ ಭಾರ ಅನ್ನಿಸ್ತಿದೆ. ಖಂಡಿತ ನನಗೂ ಮನಸ್ಸು ತುಂಬ ಭಾರ ಆಗಿದೆ ಕರುಣ. ಇದನ್ನು ಉಳಿಸ್ಕೊಳ್ಳೋದಿಕ್ಕೆ ಎಷ್ಟೆಲ್ಲ ತ್ಯಾಗ ಮಾಡ್ತಿದ್ಯಾ, ಎಷ್ಟೆಲ್ಲ ಸಾಹಸ ಮಾಡ್ತಿದ್ಯಾ ಅಂತ ನನಗೂ ಗೊತ್ತು. ಕರುಣ, ನಾನು ನಮ್ಮ ತಂದೆ 1000 ಜನಕ್ಕೆ ವಿಧಿವತ್ತಾಗಿ ಮದುವೆ ಮಾಡಿಸಿದ್ದೀವಿ. ಮಾಂಗಲ್ಯದ ಮಹತ್ವ, ಮದುವೆ ಅಂದ್ರೆ ಏನು ಅಂತ ಬ್ರಹ್ಮಾಂಡವಾಗಿ ವಿವರಿಸಿದ್ದೀವಿ. ನುಡಿಯೋ ಮಾತು, ನಡೆಯೋ ಹೆಜ್ಜೆ ಒಂದೇ ಆಗಿರ್ಬೇಕು ಅನ್ನೋ ಸಿದ್ಧಾಂತ ಇಟ್ಕೊಂಡು ಬದುಕ್ತಾ ಇರೋರು ನಾವು. ನಿಜ ಹೇಳ್ತೀನಿ ಕರುಣ, ಈ ವಿಷಯ ನಮ್ಮ ಮನೇಲಿ ಗೊತ್ತಾಯ್ತು ಅಂದ್ರೆ ನಮ್ಮ ತಂದೆ ತಾಯಿ ತುಂಬಾ ಅಪ್ಸೆಟ್ ಆಗ್ತಾರೆ. ನಮ್ಮ ತಂದೆ ಅಂತೂ ಬದುಕಿದ್ದು ಸತ್ತಾಗಾಗ್ತಾರೆ. ಎಲ್ಲ ಗೊತ್ತಿದ್ದು ಪರಿಸ್ಥಿತಿ ಕೈಗೊಂಬೆಗಳಾಗಿ ನಾವಿಬ್ರು ಮದುವೆ ಆಗ್ಬೇಕಾಗಿ ಬಂತು ಅಂತ ಅಂದ್ಕೊಂಡು ಮುಂದೆ ನಮ್ಮ ಮನೆಗಳಲ್ಲಿ
ಇಂಥ ಅನಾಹುತ ಆಗ್ಬಾರ್ದು ಅಂದ್ರೆ ನೀನ್ ನಾನು ಹೇಳ್ದಾಗ ಕೇಳಬೇಕು. ಮೊದಲು ಹೇಗೆ ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಆಗಿದ್ವೋ ಅದೇ ತರ ನಗ್ನಗ್ತಾ ಇದ್ಬಿಡೋಣ. ನಾನಿನ್ ಬರ್ತೀನಿ. ನೀವು ಹೇಳಿದ ಮಾತು ಮೊದಲಿಗೆ ಅರ್ಥ ಆಗ್ತಿದೆ, ಬುದ್ಧಿಗೂ ಅರ್ಥ ಆಗ್ತಿದೆ. ಆದ್ರೆ ಈ ಹಾಳು ಮನ್ಸಿಗೆ ಅರ್ಥ ಆಗ್ತಿಲ್ಲ ವೈಭವ್. ಅದು ನನ್ನ ಮಾತು ಕೇಳ್ತಿಲ್ಲ.